ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಕಾಲ್ ತುಳಿತ ಆಗಿತ್ತು. 11 ಮಂದಿ ಮೃತಪಟ್ಟಿದ್ದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆಗೆ ಶಿಫಾರಸನ್ನು ಮಾಡಲಾಗಿದೆ. ಚಿನ್ನಸ್ವಾಮಿ ಬಳಿ ಕಾಲ್ ತುಳಿತಕ್ಕೆ 11 ಮಂದಿ ಬಲಿ ಪ್ರಕರಣದಲ್ಲಿ ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆಗೆ ಶಿಫಾರಸನ್ನು ಮಾಡಲಾಗಿದೆ. ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಶಿಫಾರಸು. ಯಾರ್ದು? ಆರ್ಸಿಬಿ, DNA, KSCA ಮತ್ತು ಪೊಲೀಸರ ವಿರುದ್ಧ ಕೇಸನ್ನು ದಾಖಲಿಸಬಹುದು. ಈ ವರದಿಯನ್ನು ಸರ್ಕಾರದ ಸಚಿವ ಸಂಪುಟ ಅಂಗೀಕರಿಸಿದರೆ ದಾಖಲಾದ ಕೇಸಲ್ಲಿ ಈ ಅಧಿಕಾರಿಗಳನ್ನು ಆರೋಪಿಗಳಾಗಿ ಬೇಕಾದರೆ ಸೇರಿಸಬಹುದು ಅಂತಂದ್ಬಿಟ್ಟು ಶಿಫಾರಸನ್ನು ಕುನ್ಹಾ ಸಮಿತಿ ಮಾಡಿದೆ. ಈ ಪ್ರಕರಣದ ತನಿಖೆಯನ್ನು ಒಂದು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಕೊಡಲಾಗಿತ್ತು, ಮತ್ತೊಂದು ನ್ಯಾಯಾಂಗ ತನಿಖೆಗೆ ಕೊಡಲಾಗಿತ್ತು. ನ್ಯಾಯಾಂಗ ತನಿಖೆಯಲ್ಲಿ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದ ಏಕಸದಸ್ಯ ಪೀಠ ಈ ತನಿಖೆಯನ್ನು ಮಾಡಿತ್ತು. ತನಿಖೆಯನ್ನು ಮಾಡಿದ ಬಳಿಕ ಕೆಲವು ಶಿಫಾರಸುಗಳನ್ನು ಕೂಡ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧ ನೀವು ಬೇಕಾದರೆ ಕೇಸ್ ದಾಖಲಿಸಬಹುದು. ಆ್ಯಕ್ಚುಲಿ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ರು, IPS ಅಧಿಕಾರಿಗಳನ್ನು. ಹಾಗೆಯೇ RCB ಮತ್ತು DNA ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರನ್ನ ಕೆಲವ್ರನ್ನ ಜೈಲಿಗೆ ಹಾಕಲಾಗಿತ್ತು. ಅದಕ್ಕೆ ಪೂರಕವಾದ ರಿಪೋರ್ಟೇ ಬಂದಿದೆ. ನೀವು ಅವರುಗಳ ವಿರುದ್ಧ ಬೇಕಾದರೆ ದೂರು ದಾಖಲಿಸಿಕೊಂಡು ಆರೋಪಿಗಳಾಗಿ ಸೇರಿಸಬಹುದು ಅಂತ ಶಿಫಾರಸನ್ನು ಮಾಡಲಾಗಿದೆ. ಒಂದೊಂದು ಸರ್ತಿ ಸರ್ಕಾರ ಕೈಗೊಂಡಂತಹ ಕ್ರಮ ಸರಿಯಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ. ಕೋರ್ಟ್ ಕೂಡ ಪೊಲೀಸ್ ಅಧಿಕಾರಿಗಳ ವಿಚಾರದಲ್ಲಿ ಇದೇ ಮಾತನ್ನು ಆಡಿತ್ತು. ಬಟ್ ಈಗ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದೆಯಲ್ಲ, ರಿಪೋರ್ಟ್ನಲ್ಲಿ ಅಧಿಕಾರಿಗಳ ವಿರುದ್ಧ ಇಲಾಖಾ ತನಿಖೆಗೆ ಸಮಿತಿ ಶಿಫಾರಸನ್ನು ಮಾಡಿದೆ. ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಶಿಫಾರಸು ಮಾಡಲಾಗಿದೆ. RCB, DNA ಅಂದರೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರಲ್ಲ ಅವರು, KSCA ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮತ್ತು ಪೊಲೀಸರ ವಿರುದ್ಧ ನೀವು ಬೇಕಾದರೆ ಕೇಸ್ ದಾಖಲಿಸಬಹುದು. ಈ ರಿಪೋರ್ಟನ್ನು ಕ್ಯಾಬಿನೆಟ್ ಅಂಗೀಕರಿಸಿದರೆ ಅಧಿಕಾರಿಗಳನ್ನು ಆರೋಪಿಗಳಾಗಿ ಸೇರಿಸಬೇಕು. ಸ್ಟೇಡಿಯಂನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ದು ಸರಿ ಅಲ್ಲ. ಗೇಟ್ಗಳು ಅತ್ಯಂತ ಚಿಕ್ಕದಿತ್ತು. ಫೈರ್ ಸೇಫ್ಟಿ ವ್ಯವಸ್ಥೆ ಕೂಡ ಇರಲಿಲ್ಲ. ನೋಡಿ ಎಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅವರು. ತುರ್ತು ವಾಹನ ಆಂಬ್ಯುಲೆನ್ಸ್ ವ್ಯವಸ್ಥೆ ಅಪೂರ್ಣವಾಗಿತ್ತು. 1650 ಪೊಲೀಸ್ ಅಧಿಕಾರಿಗಳು ಭದ್ರತೆಗೆ ನಿಯೋಜನೆಯಾಗಿದ್ದು ಸುಳ್ಳು. ಅವ್ರು ಹೇಳ್ತಾ ಇದ್ದಾರೆ 800ಕ್ಕಿಂತ ಕಡಿಮೆ ಜನ ಭದ್ರತೆಗೆ ನಿಯೋಜನೆ ಆಗಿದ್ದರು, 1650 ಜನ ಇರಲಿಲ್ಲ. ಅಂದರೆ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯ ತಪ್ಪು ಅಂತಾಗುತ್ತೆ. ಸಂಜೆ 5:30 ಬಳಿಕ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. 5:30ಕ್ಕೆ ವಿಧಾನಸೌಧದ ಬಳಿಯ ಕಾರ್ಯಕ್ರಮ ಮುಗಿದಿದೆ. ವಿಧಾನಸೌಧದ ಬಳಿ ಇದ್ದ ಜನ ಸ್ಟೇಡಿಯಂ ಬಳಿ ಬಂದಿಲ್ಲ. ಅಂದರೆ RCB ಅವರು ಏಕಾಏಕಿ ಫ್ರೀ ಟಿಕೆಟ್ ಅಂದಿದ್ದು, ಗೇಟ್ಗಳನ್ನು ಕರೆಕ್ಟಾಗಿ ಓಪನ್ ಮಾಡದೇ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಕಾಲ್ ತುಳಿತಕ್ಕೆ ಕಾರಣ ಅಂತಕ್ಕಂಥದ್ದು ಕುನ್ಹಾ ಸಮಿತಿ ವರದಿಯಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಅವರು ಕೂಡ ಆಮೂಲಾಗ್ರವಾಗಿ ತನಿಖೆಯನ್ನು ಮಾಡಿ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಒಂದು ವೇಳೆ ಕುನ್ಹಾ ಸಮಿತಿಯ ವರದಿಯನ್ನು ಕ್ಯಾಬಿನೆಟ್ ಅಂಗೀಕರಿಸಿದ್ರೆ ಆಗ ಆರೋಪಿಗಳನ್ನಾಗಿ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಯಾರ್ಯಾರು ಇದರ ಅಂಡರ್ನಲ್ಲಿ ಬರ್ತಾರೆ, ಅದಾದ ನಂತರ ಆರೋಪಿಗಳನ್ನಾಗಿ ಸೇರಿಸಿದ ನಂತರದ ಕ್ರಮ ಏನು? ಅರವಿಂದ್, ಪ್ರಮುಖವಾಗಿ ಕಳೆದ 1 ತಿಂಗಳಿಂದನೂ ನಿರಂತರವಾಗಿ ಏನು ಕುನ್ಹಾ ಸಮಿತಿ ಏನು ತನಿಖೆಯನ್ನು ಮಾಡ್ತಾ ಇತ್ತು ಮತ್ತು ವಿಚಾರಣೆಯನ್ನು ಮಾಡೋ ಸಂದರ್ಭದಲ್ಲಿ ಎಲ್ಲ ಸಾಕ್ಷಿಗಳ ಹೇಳಿಕೆಗಳು, ಜೊತೆಗೆ ಆರೋಪಿತರ ಹೇಳಿಕೆಗಳು, ಜೊತೆಗೆ ಆರೋಪಿ ಸ್ಥಾನದಲ್ಲಿದ್ದಂಥವರ ಹೇಳಿಕೆಗಳು, ಈ ಎಲ್ಲ ಹೇಳಿಕೆಗಳನ್ನು ಕೂಡ ದಾಖಲನ್ನು ಮಾಡ್ಕೊಳ್ತಾರೆ. ಅರವಿಂದ್, ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸುತ್ತಮುತ್ತ ಇರುವಂಥ CCTV ಫುಟೇಜಸ್ ಏನಿತ್ತು, ಆ CCTV ಫುಟೇಜಸ್ ಇರ್ಬೋದು ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ CCTV ಫುಟೇಜಸ್ ಇರ್ಬೋದು, ಇದನ್ನೆಲ್ಲ ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಎಷ್ಟು ಜನ ಪೊಲೀಸರು
ನಿಯೋಜನೆಗೊಂಡಿದ್ರು ಎಲ್ಲದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿದ್ದಾರೆ ಮತ್ತು ವಿಚಾರಣೆಯನ್ನು ಮಾಡಿ ಅದನ್ನು ತಮ್ಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಹೋಗಿರುವಂಥದ್ದು. ಅಂದರೆ 2 ಸಂಪುಟಗಳ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವರದಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ 4 ಜನರನ್ನು ಹೊಣೆಗಾರರನ್ನಾಗಿ ಮಾಡಿರುವಂಥದ್ದು. RCB, DNA, KSA ಮತ್ತು ಪೊಲೀಸರು ಇವರೆಲ್ಲರೂ ಕೂಡ ನಿರ್ಲಕ್ಷ್ಯ ಏನಿತ್ತು ಆ ನಿರ್ಲಕ್ಷ್ಯದಿಂದ ಈ ರೀತಿಯ ಕೃತ್ಯಗಳಾಗಿದ್ದಾವೆ. ಜೊತೆಗೆ ಇವ್ರಿಗೆ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳು ಇಲ್ಲದೆ ಇದ್ರೂ ಕೂಡ ಈ ರೀತಿಯ ಘಟನೆ ಆಗುತ್ತೆ ಅಂತೇಳಿ ನಿರೀಕ್ಷೆಗಳಿದ್ರೂ ಕೂಡ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿಲ್ಲ. ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ದೇ ಇರೋ ಕಾರಣವೇ ಈ ರೀತಿಯ 11 ಜನರ ಸಾವಿಗೆ ಕಾರಣ ಆಗಿರುವಂಥದ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾ ಇರುವಂಥದ್ದು. ಜೊತೆಗೆ 1650 ಜನ ಪೊಲೀಸರನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು ಅಂತೇಳಿ ಪೊಲೀಸರು ಕ್ಲೈಮನ್ನು ಮಾಡ್ತಾ ಇದ್ದಾರೆ. ಆದರೆ ಅಷ್ಟು ಜನ ಅಲ್ಲಿ ಪೊಲೀಸರು ಕೆಲಸಕ್ಕೆ ನಿಯೋಜನೆ ಆಗಿರಲಿಲ್ಲ. ಸ್ಟೇಡಿಯಂನ ಒಳಗಡೆ ಅಂದರೆ ಏನು ಕ್ರೀಡಾಂಗಣ ಏನಿದೆ ಕ್ರೀಡಾಂಗಣದ ಒಳಗಡೆ 79 ಜನ ಪೊಲೀಸರು ಮಾತ್ರ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಅದಾದ ನಂತರ ಹೊರಗಡೆ ಬಂದೋಬಸ್ತಿಗಾಗಿ ಸರಿಸುಮಾರು 800 ಜನ ಮಾತ್ರ ನಿಯೋಜನೆ ಆಗಿತ್ತು. ಅದು 1:45ರ ನಂತರ ಪೊಲೀಸರನ್ನ ಅತಿ ಹೆಚ್ಚಾಗಿ ನಿಯೋಜನೆ ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಮಾಡಿದ್ದಾರೆ ಅನ್ನೋದು ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾ ಇರೋಂಥದ್ದು. ಅದಾದ ನಂತರ ಅಲ್ಲಿ ಫೈರ್ ಫೋರ್ಸ್ ಅನ್ನ ಡೆಪ್ಲಾಯ್ ಮಾಡಿರಲಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಆಂಬುಲೆನ್ಸ್ ಇರಲಿಲ್ಲ. ಜೊತೆಗೆ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೆಯೋಕ್ಕೆ ಯೋಗ್ಯವಲ್ಲದ ಜಾಗ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗುವಂಥದ್ದು. ಯಾಕಂದ್ರೆ ನಿರೀಕ್ಷೆಗೂ ಮೀರಿ ಜನ ಬಂದಿದ್ರು. ನಿರೀಕ್ಷೆಗೂ ಮೀರಿ ಜನ ಬಂದಿರೋ ಕಾರಣ ಟಿಕೆಟ್ ವಿಚಾರಕ್ಕೆ RCB ಯಾವ ರೀತಿಯ ವಿಳಂಬ ನೀತಿಯನ್ನು ಮಾಡ್ತು ಅದು ಪೊಲೀಸರಿಗೆ ಕಂಟಕ ಆಯಿತು. ಪೊಲೀಸರು ಕೂಡ ಅದನ್ನು ಮೈ ಮರೆತರು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಯಾರ್ಯಾರ ತಪ್ಪು ಎಲ್ಲಿ ಯಾವ ಹಂತದಲ್ಲಿದೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾ ಇರೋಂಥದ್ದು. ಆ ಹಿನ್ನೆಲೆಯಲ್ಲಿ ಈ ವರದಿಯನ್ನು ಸಚಿವ ಸಂಪುಟ ಸಭೆ ಏನಾದರೂ ಒಪ್ಪಿಗೆಯನ್ನು ತೆಗೆದುಕೊಂಡ್ರೆ ಈ 5 ಜನ ಅಮಾನತ್ತಾಗಿರುವಂಥ ಅಧಿಕಾರಿಗಳೇನಿದ್ದಾರೆ ಅಂದರೆ 3 ಜನ IPS ಅಧಿಕಾರಿಗಳು ಮತ್ತು ಒಬ್ಬರು ACP ಮತ್ತು ಇನ್ಸ್ಪೆಕ್ಟರ್ ಏನಿದ್ದಾರೆ ಅವ್ರ ವಿರುದ್ಧ ಇಲಾಖಾ ತನಿಖೆಯನ್ನು ಮಾಡ್ಬೋದು ಅಂತೇಳಿ ಒಂದು ಸಲಹೆಯನ್ನು ಕೊಟ್ಟಿರುವಂಥದ್ದು ಮತ್ತು ಶಿಫಾರಸನ್ನು ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ CID ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರುವಂಥ ಒಂದು ಪ್ರಕರಣ ಏನಿದೆ ಅಂದರೆ ಕೇವಲ 3 ಜನ ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಅದು RCB, DNA ಮತ್ತು KSA. ಇನ್ನುಳಿದಂಥ 5 ಜನ ಅಮಾನತಾದಂಥ ಅಧಿಕಾರಿಗಳು ಅವರನ್ನು ಕೂಡ ಆರೋಪಿತರನ್ನಾಗಿ ಮಾಡಿ ತನಿಖೆಯನ್ನು ಮಾಡಬಹುದು. ಅಂದರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಕೊಟ್ಟು ಅವ್ರ ವಿರುದ್ಧ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಒಂದತ್ತು ಸ್ಪಷ್ಟವಾಗಿ ಆಗ್ತಾ ಇದೆ, ಇದರಲ್ಲಿ ಎಲ್ಲರ ಹೊಣೆಗಾರಿಕೆ ಏನಿತ್ತು ಆ ಹೊಣೆಗಾರಿಕೆಯನ್ನು ಹಾಕುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಜೊತೆಗೆ ಎಲ್ಲರೂ ಕೂಡ ಹೊಣೆಗೇಡಿತನವನ್ನು ತೋರಿಸ್ತಾ ಇದ್ರು. ಇದು ನಮ್ಮ ಜವಾಬ್ದಾರಿ ಅಲ್ಲ ಅಂತೇಳಿ. ಆದರೆ ತನಿಖೆಯಲ್ಲಿ ಈ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗಿರುವಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ವಿಧಾನಸೌಧದಲ್ಲಿದ್ದಂಥ ಏನು ಕ್ರೌಡ್ ಏನಿತ್ತು ಆ ಕ್ರೌಡು ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಬಂದಾಗ ಕಾಲ್ ತುಳಿತ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲೈಮ್ ಮಾಡುವಂಥ ಪ್ರಯತ್ನಗಳಾಗಿತ್ತು. ಆದರೆ ಆ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗೋದಕ್ಕಿಂತ ಮುಂಚಿತವಾಗಿ ಅಂದರೆ ಪ್ರಾರಂಭ ಆಗೋ ಮುಂಚಿತವಾಗಿ ಇಲ್ಲಿ ಕಾಲ್ ತುಳಿತ ಆಗಿತ್ತು ಮತ್ತು ಸಾವು ನೋವುಗಳು ಸಂಭವಿಸಿತ್ತು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಮತ್ತು ಸಂಜೆ 5:30 ನಂತರ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿರುವಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮುರಳಿ, ಧನ್ಯವಾದ. ಸೊ ಇದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಇದನ್ನ ಕ್ಯಾಬಿನೆಟ್ನಲ್ಲಿ ಇಡ್ತೀವಿ, ಆಮೇಲೆ ತೀರ್ಮಾನ ತಗೋತೀವಿ ಅಂತ. ನೋಡೋಣ.